ಇವತ್ತಿನ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂತಂದರೆ ನಿಮಗೆ ಗೊತ್ತಿದೆ, 400 ಕೋಟಿ ರೂಪಾಯಿ ಹಣ ಅಪಹರಣ ಆಗಿದೆ, ಕಳ್ಳತನ ಮಾಡಿದ್ದಾರೆ. ಅದು ದೇಶದೆಲ್ಲೆಡೆ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕೆಲವರಿಗೆ ಕೆಲವೊಂದು ವಿಚಾರಗಳು ಮಾತ್ರ ಗೊತ್ತು, ಆದರೆ ಈ ಒಂದು ಕಳ್ಳತನ ಏನಿದೆ ಅದು ಯಾವ ರೀತಿಯಾಗಿ ನಡೆಯಿತು, ಹೆಂಗೆ ಪ್ಲಾನ್ ಮಾಡಿದ್ರು, ಇದರಲ್ಲಿ ಈಗ ಏನು ಹೆಸರುಗಳು ಕೇಳಿ ಬಂದಿದೆ, ಅವರು ಮಾತ್ರ ಇಲ್ಲ ಬೇರೆಯವರ ಹೆಸರು ಕೂಡ ಕೇಳಿ ಬಂದಿದೆ. ಅದು ನಿಜವಾಗಿಯೂ ಕೂಡ ಹೆಂಗೆ ಪ್ಲಾನ್ ಮಾಡಿದ್ರು ಅದಕ್ಕಲ್ಲ, ಈ ಒಂದು ದುಡ್ಡು ಹೆಂಗೆ ಕಳೆದೋಗಿದೆ ಅನ್ನುವಂತಹ ವಿಚಾರ ಹೊರಗೆ ಬಂತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಆಡಿಯೋಗಳು ಕೂಡ ಈಗ ರಿಲೀಸ್ ಆಗಿದೆ. ಅಷ್ಟೇ ಅಲ್ಲ, ಈ ದುಡ್ಡು ಹೊರಗೆ ಬರೋಕ್ಕೆ ಕಾರಣ ಮುಖ್ಯವಾಗಿ ಏನು ಅಂತಂದರೆ, ಒಬ್ಬ ವ್ಯಕ್ತಿಗೆ ಚಿತ್ರಹಿಂಸೆಯನ್ನು ಕೊಡಲಾಗಿತ್ತು. ಆ ಸಮಯದಲ್ಲಿ ಈ ವಿಚಾರ ಹೊರಗೆ ಬಂದಿದೆ. ಅಸಲಿಗೆ ಈ ದರೋಡೆ ಹೇಗಾಯಿತು ಹಾಗಾದರೆ, ಯಾರಿಗೆ ಯಾವ ಜವಾಬ್ದಾರಿಯನ್ನು ಕೊಡಲಾಗಿತ್ತು, ಯಾರ್ಯಾರು ಹೆಂಗೆ ಪ್ಲಾನ್ ಮಾಡಿದ್ರು, ಯಾರ ಕೆಲಸ ಏನಾಗಿತ್ತು, ದೇಶವನ್ನೇ ಬೆಚ್ಚಿ ಬೀಳಿಸಿದ ಬೆಳಗಾವಿಯ 400 ಕೋಟಿ ರೂಪಾಯಿ ದರೋಡಾ ಪ್ರಕರಣ ಏನಿದೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ, ಸ್ಫೋಟಕ ಅಂಶಗಳು ಈಗ ಬಯಲಾಗ್ತಾ ಇದೆ. ದರೋಡೆ ಹಿಂದೆ ಏನೇನಾಯಿತು, ಗೋವಾ, ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಲಿಂಕ್ ಇತ್ತು, ಇದಕ್ಕೆ ಈಗ ಗುಜರಾತ್ಗೂ ಕೂಡ ವ್ಯಾಪಿಸಿದೆ, ಅದರ ಲಿಂಕು ಕೂಡ ಇದೆ. ಒಂದು ವಿಚಾರ ಅಲ್ಲ, ಎಲ್ಲ ಸಂಪೂರ್ಣವಾದಂತಹ ವಿಚಾರ ಇಲ್ಲಿ. ಇದು ಸಿನಿಮಾ ಕಥೆಯನ್ನು ಕೂಡ ಮೀರಿಸಿದಂತಹ ದರೋಡೆ, ಆ ರೀತಿಯಾದ ಅಂಶಗಳು ಬಯಲಾಗಿದೆ. ಈಗ ಸತ್ಯ ವಿಚಾರಗಳು ಇವೆಲ್ಲವೂ ಕೂಡ ದರೋಡೆ ಆಗಿದೆ ಅಂತ ಯಾರಿಗೂ ಹೇಳಲಿಲ್ಲ, ಯಾರು ಹೋಗಿ ಕಂಪ್ಲೇಂಟನ್ನು ಕೊಡಲಿಲ್ಲ, ಯಾರೋಗಿ ಅಯ್ಯೋ ನನ್ನ ದುಡ್ಡು ಹೋಗ್ಬಿಡ್ತು ಅಂತ ಬಾಯ್ ಬಡ್ಕೊಂಡು ಏನೂ ಕೂಡ ಹೇಳಿಲ್ಲ. ಆದರೂ ಕೂಡ ಇದು ಹೊರಗೆ ಬಂತು. ನಂದೇ ದುಡ್ಡು ಅಂತ ಯಾರು ಮುಂದೆ ಬರಲಿಲ್ಲ ಈ ಒಂದು ದುಡ್ಡಿನ ಬಗ್ಗೆ ಒಪ್ಕೊಳ್ಳೋಕ್ಕೆ. ಈ ಕಳ್ಳತನದ ರೋಚಕ ಕಥೆ ನಿಮ್ಮ ಮುಂದೆ ಈಗ ಎಲ್ಲವನ್ನೂ ಕೂಡ ನಾವು ತೆರೆದಿಡ್ತೇವೆ. ನಾವು ಸಾಮಾನ್ಯವಾಗಿ 1,000 ರೂಪಾಯಿ 500 ರೂಪಾಯಿ ಕಳೆದೋದ್ರೂ ಕೂಡ ಅಯ್ಯೋರೊಂದು ದುಡ್ಡು ಕಳೆದೋಗ್ಬಿಡ್ತು ಅಂತ 10 ಜನಕ್ಕೆ ಹೇಳ್ಕೊಂಡು ಬರ್ತೀವಿ ನಮ್ಮ ಫ್ರೆಂಡ್ ಸರ್ಕಲಲ್ಲಿ. ಆದರೆ ಇಲ್ಲಿ 400 ಕೋಟಿ ರೂಪಾಯಿ ದುಡ್ಡು ಕಳೆದೋದ್ರೂ ಕೂಡ ಯಾವ ಆಸಾಮಿ ಕೂಡ ಬಂದು ಅದು ನನ್ನ ದುಡ್ಡು ಕಳೆದೋಗಿದೆ ಹುಡುಕೊಡಿ ಅಂತ ಯಾರೂ ಕೂಡ ಬಂದು ಹೇಳಲಿಲ್ಲ. ಹಾಗಾದರೆ ಈ ವಿಚಾರ ಹೆಂಗೆ ಗೊತ್ತಾಯಿತು, ಹೆಂಗೆ ಬೆಳಕಿಗೆ ಬಂತು? ಗೋವಾ, ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್ ಎಲ್ಲದಕ್ಕೂ ಕೂಡ ಲಿಂಕ್ ಇದೆ. ಹಾಗಾದರೆ ಯಾವ ರಾಜ್ಯದಲ್ಲಿ ಯಾರ ಕೈವಾಡ ಇದೆ, ಯಾರ್ಯಾರಿಗೆ ಲಿಂಕ್ ಇದೆ, ಈ ಹಣ ಯಾರಿಗೆ ಸೇರಿದ್ದು? 1 ಕೋಟಿ 2 ಕೋಟಿ ಅದ್ಯಾವುದೂ ಅಲ್ಲ. 400 ಕೋಟಿ ರೂಪಾಯಿಯನ್ನು ಇವರು ಎಲ್ಲಿಗೆ ಕಳಿಸ್ತಾ ಇದ್ರು, ಯಾರಿಗೆ ಕಳಿಸ್ತಾ ಇದ್ರು, ಯಾಕಾಗಿ ಕಳಿಸ್ತಾ ಇದ್ರು, ಆ ದುಡ್ಡು ಎಲ್ಲಿಂದ ಬಂತು? ಇಷ್ಟು ದುಡ್ಡನ್ನು ಈ ಹಿಂದೆ ಇವರು ಎಲ್ಲಿ ಬಚ್ಚಿಟ್ಟಿದ್ರು, ಇದನ್ನ ಈ ಸಮಯದಲ್ಲೇ ಯಾಕೆ ತೆಗೆದುಕೊಂಡು ಹೋಗ್ತಿದ್ರು? ಇದರಲ್ಲಿ ಯಾರ್ಯಾರ ಕೈವಾಡ ಇದೆ, ಈ ದುಡ್ಡನ್ನು ತೆಗೆದುಕೊಂಡು ಹೋಗೋಕ್ಕೆ ಹೆಂಗೆ ಪ್ಲಾನ್ ಮಾಡಿದ್ರು, ಯಾವ ರೂಟ್ನಿಂದ ಹೋದರೆ ಸೇಫ್, ಯಾವ ಕಡೆಯಿಂದ ಹೋದರೆ ನಮ್ಮನ್ನು ಪೊಲೀಸರು ಗುರ್ತಿಡಿಯೋದಿಲ್ಲ, ಯಾವ ಕಡೆಯಿಂದ ಹೋದರೆ ಯಾರು ಕೂಡ ನಮ್ಮನ್ನು ಕಂಡು ಹಿಡಿಯೋದಿಲ್ಲ, ಇದರಲ್ಲಿ ಈ ಕಂಟೈನರಲ್ಲಿ ದುಡ್ಡು ಇದೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗಬಾರ್ದು, ಹಂಗೆ ಈ ದುಡ್ಡನ್ನು ಸಾಗಿಸಬೇಕಾಗಿತ್ತು. ಆದರೂ ಕೂಡ ಕೆಲವರಿಗೆ ಗೊತ್ತಾಗಿದೆ, ಇದನ್ನು ಕಳ್ಳತನ ಮಾಡಿದ್ರು. ಇಂತಹ ದೊಡ್ಡ ಮಟ್ಟದ ಕಳ್ಳತನ ಮಾಡಬೇಕಂದ್ರೆ ತಿಂಗಳಾನುಗಟ್ಟೆಯಿಂದ ಒಂದು ಪ್ಲಾನ್ ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ಪ್ಲಾನ್ ಮಾಡಿ ಈ ದುಡ್ಡನ್ನು ಹೊಡೆದಿರುವಂಥದ್ದು. ನೋಡಿ, ದುಡ್ಡು ಕಳೆದೋದಾಗ ಯಾರೂ ಬರಲಿಲ್ವಂತೆ. ಈ ದುಡ್ಡು ಕಳೆದೋಗಿದೆ ಅನ್ನುವಂತಹ ವಿಚಾರ ಕೂಡ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಈ ವಿಚಾರ ಹೆಂಗೆ ಬಯಲಿಗೆ ಬಂತು ಅನ್ನೋದೇ ಇಲ್ಲಿ ದೊಡ್ಡ ಮಟ್ಟದ ಟ್ವಿಸ್ಟ್ ಆಗಿದೆ. ಸುಮ್ಮನೆ ಈ ವಿಚಾರ ಬರಲಿಲ್ಲ, ಯಾರು ಕೂಡ ಮೊದಲು ಬಾಯ್ ಬಿಟ್ಟಿರಲಿಲ್ಲ, ಇದು ನನ್ನ ಹಣ ನನಗೆ ಸೇರಿದ್ದು ಅಂತ ಯಾರೂ ಕೂಡ ಇದ್ರ ಬಗ್ಗೆ ಮಾತನಾಡಲಿರಲಿಲ್ಲ. ಆದರೂ ಕೂಡ ಬಂದಿದೆ. ಅದು ಹೇಗೆ, ಈ ವಿಚಾರದ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಬರೀ 400 ಕೋಟಿ ರೂಪಾಯಿ ಕಳೆದೋಯ್ತು, ದರೋಡೆ ಆಯಿತು, ಕಂಟೈನರಲ್ಲಿ ಇತ್ತು ಅಷ್ಟೇ ಅನ್ನುವಂತಹ ವಿಚಾರ ಗೊತ್ತಿದೆ. ದೇಶದಲ್ಲಿ ಬೆಚ್ಚಿ ಬೆಳೆಸಿದ ಘಟನೆ ಆದರೂ ಕೂಡ ಕೆಲವೊಂದು ಸತ್ಯ ವಿಚಾರ ಗೊತ್ತಿಲ್ಲ. ಅದ್ರ ಬಗ್ಗೆ ಈಗ ಎಲ್ಲ ವಿಚಾರ ಗೊತ್ತಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.